ಸೊ ಅಮೆರಿಕಾಲಿ ನಮ್ಮನೆ ಹೇಗಿದೆ? Guys, welcome back to the bathroom. Today we have a bath. We all just came back from Austin. So you can... ಇವಳೇನ್ ಮಾತಾಡೋದು ಅಂತ ಅದು ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಅಮೆರಿಕಾಲಿದ್ದೀನಿ. ಸೊ ಅಮೆರಿಕಾಲಿ ನಮ್ಮನೆ ಹೇಗಿದೆ ಅಂತ ನಿಮಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಆಗ್ತಿದೆ. ಸೊ ಬನ್ನಿ ನಿಮ್ಗೆ ಈಗ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಟೆಕ್ಸಸಲ್ಲಿ ನನ್ನ ಸಿಸ್ಟರ್‌ಲ ಅವರ ಫ್ಯಾಮಿಲಿ ಮನೆ ಇದು. ಸೊ ಮೊದಲು ಎಂಟ್ರೆನ್ಸ್ ನೋಡೋಣ. ನನಗೆ ಈ ಎಂಟ್ರಿ ಡೋರ್ ಇಟ್ ಸೆಲ್ಫ್ ತುಂಬ ಇಂಡಿಯನ್ ಫೀಲ್ ಸಿಗುತ್ತೆ. ಈ ಹೌಸ್ ಟೋಟಲ್ ಏರಿಯಾ 12,000 to 13,000 ಸ್ಕ್ವೇರ್ ಫುಟ್ ಇದೆ. US ಸ್ಟ್ಯಾಂಡರ್ಡಲ್ಲಿ ಇದು ಸ್ವಲ್ಪ ದೊಡ್ಡ ಮನೆಯೇ. ಸೊ ಟೋಟಲ್ 6 ಬೆಡ್ರೂಮ್ ಇದೆ ಮತ್ತು 7 ಬಾತ್ರೂಮ್ ಇದೆ ಈ ಮನೆಯಲ್ಲಿ. ಅದು ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ. ಇಲ್ಲಿಂದ ಮನೆ ಒಳಗೆ ಎಂಟ್ರ್ ಹಾಕ್ತೀರಿ. ಬಾಗಿಲೆಲ್ಲ ತುಂಬ ಇಂಪೋರ್ಟ್ ಮಾಡಿಸ್ಕೊಂಡಿರೋದು ಇಂಡಿಯಾಯಿಂದ. ಎಲ್ಲ ಹಳೇ ಕಾಲದ್ದು, ತುಂಬ ಸ್ಟ್ರಾಂಗ್ ಇದೆ. ಆ್ಯಂಡ್ ಆ ಕಡೆಯಿಂದ ಲಾಕ್ ಮಾಡಿದ್ದಾರೆ. ಸೊ ನಾನು ಓಪನ್ ಮಾಡ್ತೀನಿ. ಸೊ ಅದಕ್ಕೆ ಸೊ ಈಗ ನಾವು ಮನೆಗೆ ಎಂಟ್ರಿ ಆಗ್ತಿದ್ದೀರಿ. ಇದು ಎಂಟ್ರೆನ್ಸು. ಸೊ ಎಂಟ್ರೆನ್ಸಲ್ಲೇ ನೋಡಿ ಇವರು ತುಂಬ ಟ್ರಾವೆಲ್ ಮಾಡ್ತಾರೆ. ಸೊ ಎಲ್ಲ ಇವರು ಟ್ರಾವೆಲ್ ಮಾಡಿರೋ ಡಿಫ್ರೆಂಟ್ ಕಂಟ್ರಿ ಸುವಿನಿಯರ್ಸ್ನ ಇಲ್ಲಿ ಕಲೆಕ್ಟ್ ಮಾಡಿರ್ತಾರೆ. ಸೊ ಮತ್ತು ಈ ಸೈಡಲ್ಲಿ ವಾರ್ಡ್ರೋಬ್ ಇದೆ. ಕೋಲ್ಡ್ ವೆದರು ಮತ್ತು ಸಮ್ಮರ್ ಟೈಮಲ್ಲಿ ಶೂಸು ಎಲ್ಲ ಎಂಟ್ರೆನ್ಸಲ್ಲೇ ಸ್ಟೋರ್ ಮಾಡ್ತಾರೆ. ಗೆಸ್ಟ್ ಕೂಡ ಬಂದಾಗ ಜಾಕೆಟ್ಸ್ನ ಹ್ಯಾಂಗ್ ಮಾಡೋದಕ್ಕೆ ಈ ಜಾಗನ ಯೂಸ್ ಮಾಡ್ತಾರೆ. ಇದು ತುಂಬ ಕಾಮನ್ ನಾರ್ತ್ ಅಮೆರಿಕನ್ ಹೌಸಲ್ಲಿ. ಇದು ಕಾಮನ್ ಫೀಚರ್ಸು ಮನೆ ಬಿಲ್ಡ್ ಮಾಡಬೇಕಾದ್ರೆ. US ಆಗಲಿ ಕೆನಡಾ ಆಗಲಿ ಜನರಲಿ ಗೆಸ್ಟ್ಗೆ ಯೂಸ್ ಮಾಡೋದಕ್ಕೆ ಸೆಪ್ರೇಟ್ ಪೌಡರ್ ರೂಮ್ ಅಂತ ಇರುತ್ತೆ ಎಂಟ್ರೆನ್ಸಲ್ಲೇ. ಸೊ ಗೆಸ್ಟು ಯಾವತ್ತು ಮೇನ್ ಬಾತ್ರೂಮ್ಸ್ನ ಯೂಸ್ ಮಾಡೋದು ತುಂಬ ಕಡಿಮೆ. ಇದೆಲ್ಲ ನಾರ್ತ್ ಅಮೇರಿಕನ್ ಹೌಸಸಲ್ಲಿ ತುಂಬ ಕಾಮನ್ ಫೀಚರ್ಸು. ಎಂಟ್ರೆನ್ಸ್ ಇಟ್ ಸೆಲ್ಫ್ ತುಂಬ ಫಂಕ್ಷನಲ್ ಆಗಿ ಡಿಸೈನ್ ಮಾಡಿರ್ತಾರೆ. ಸೊ ಬನ್ನಿ ಈಗ ನಾನು ಎಂಟ್ರೆನ್ಸಿಂದ ಡೈರೆಕ್ಟಾಗಿ ಡೈನಿಂಗ್ ಹಾಲಿಂದ ನಿಮಗೆ ಕವರ್ ಮಾಡ್ತೀನಿ ಲಿವಿಂಗ್ ರೂಮ್ ಹೇಗಿದೆ ಅಂತ. ಸೊ ಇದು ಡೈನಿಂಗ್ ರೂಮ್. ಇಲ್ಲಿ ಪ್ರಾಪರ್ ಡೈನಿಂಗ್ ಟೇಬಲ್ ಇದೆ ನೋಡಿ. ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಕ್ಕೆ ಒಳ್ಳೆ ಸ್ಪೇಸ್. ಸೈಡಲ್ಲಿ ವೈನ್ ರ್ಯಾಕ್ ನೀಟ್ಲಿ ಅರೇಂಜ್ ಮಾಡಿದ್ದಾರೆ. ಡೈನಿಂಗ್ ಏರಿಯಾ ಸಿಂಪಲ್ ಆಗಿದೆ ಬಟ್ ಸ್ಪೇಸ್ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಮನೇನ ಮೇಂಟೈನ್ ಮಾಡಬೇಕು ಅಂದರೆ ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಲಿವಿಂಗ್ ರೂಮ್ ನೋಡೋಣ. ಲಿವಿಂಗ್ ರೂಮ್ ಡಿಸೈನ್ ತುಂಬ ಯೂನಿಕ್ ಆಗಿದೆ ನೋಡಿ. ಅಷ್ಟು ದೊಡ್ಡ ವಿಂಡೋಸ್, ಪೇಂಟಿಂಗ್ ಸೆಲೆಕ್ಷನ್ ಚೆನ್ನಾಗಿ ಮಾಡ್ತಾರೆ ನನ್ನ ಸಿಸ್ಟರ್ ಇನ್ ಲಾ. ವಾಲ್ ಡಿಸೈನು ಡಿಫ್ರೆಂಟ್ ಫೀಲೇ ಕೊಡುತ್ತೆ. ಫರ್ನಿಚರ್ ಸಿಂಪಲ್ ಇರುತ್ತೆ ಬಟ್ ಓವರ್ ಆಲ್ ನೋಡಿ ಲುಕ್ ಎಲಿಗೆಂಟ್ ಆಗಿದೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಇದು ನೈಟ್ ಶೂಟ್ ಮಾಡಿದ್ದು ನನ್ನ ನೀಸಾಗಿ ಮನೇಲಿದ್ಲು. ಈಗ ನಿಮಗೆ ಅಪ್ಸ್ಟೇರ್ಸ್ ಹೋಮ್ನ ಅವ್ರು ತೋರಿಸ್ತಾಳೆ. Hey guys, welcome to the bathroom. Today we have a bathroom tour. Crap. Okay, wait. Okay guys, welcome back to the bathroom. Today we have a bathroom tour that we did makeup in. So first we have to our side a beautiful concrete shower. And then if we keep moving this way, we have a balcony overlooking the city and the neighborhood. And then if we come over here, it's a little messy since we just did the makeup tutorial, but we have like a makeup area to do your makeup. And then we have a shower tub for, relaxing night after a long day. And then here are the sinks, also concrete, very modern, very futuristic style. And last but not least, behind these beautiful antique doors, we have a closet that is also messy. We're not going to talk about it, but there you go. Okay, now let's go. Should I continue my tour? yes. Okay, so here we have my parents' bedroom. Yet again, the antique doors remain. Let me show you the antique
ಲೇಕ್ ಎಲ್ಲಿ ಅನ್ಯ ಲೇಕ್ Antique doors. And then we have a walkway that should not be filmed because it's like really messy. We all just came back from Austin, so you can't blame us. Okay, and then here's my room. That's my bed. I have all my Christmas stuff still up because I'm lazy. And then here's my closet with my clothes. It's quite messy probably right now. But yes, it is there. And then last but not least, we have my bathroom, which is also messy because it's my bathroom. But here, it's inspired by like coastal chic. Yes, thank you guys for watching. ಬನ್ನಿ ಈಗ ನಾನಿದ್ದಿದ್ದು ಗೆಸ್ಟ್ ರೂಮ್ನ ನಿಮಗೆ ತೋರಿಸ್ತೇನೆ. ಸೊ ಈ ರೂಮಲ್ಲಿ ನಾವಿದ್ದಿದ್ದು ನೋಡಿ. ಅದಾದಮೇಲೆ ಫುಲ್ ಕಾಂಕ್ರೀಟ್ ಮನೆಯೆಲ್ಲ ಕಾಂಕ್ರೀಟ್. ಅದಾದಮೇಲೆ ಇದೆಲ್ಲ ಜಾಗ ತುಂಬ ಸ್ಪೇಸ್ ಇದೆ. ಇಲ್ಲಿ ವಾರ್ಡ್ರೋಬ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಬನ್ನಿ ಈಗ ಕಿಚನ್ ನೋಡೋಣ. ಕಿಚನ್ನಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಆ ಕಡೆ ಪೂಲ್ ಇದೆ, ಎನಿವೇಸ್ ಆಮೇಲೆ ಕವರ್ ಮಾಡ್ತೀನಿ. ಸೊ ಇದು ಕಾಫಿ ಸ್ಟೇಷನ್. ಕಾಫಿ ತುಂಬ ಚೆನ್ನಾಗಿರುತ್ತೆ ಈ ಕಾಫಿ ಮಿಷಿನಲ್ಲಿ. ಅದಾದಮೇಲೆ ಫ್ರಿಡ್ಜ್ ಇರೋದಕ್ಕೆ ಇಲ್ಲಿ ಜಾಗ. ಸೊ ಇದು ಬಂದು ಪ್ಯಾಂಟ್ರಿ, ಎಲ್ಲ ಅಲ್ಲೇ ಇಟ್ಟಿರ್ತಾರೆ ಗ್ರೋಸರೀಸು. ಅದಾದಮೇಲೆ ಇಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ. ಸೊ ಈಗ ಅಟ್ಟದ ಮನೆಗೆ ಹೋಗ್ತಾ ಇದ್ದೀನಿ. ಈ ಅಟ್ಟದ ಮನೆಗೆ ನಾನೇ ಹತ್ತಿಲ್ಲ, ಈಗಲೇ ಹತ್ತಾ ಇರೋದು. ಓಕೆ, ಸೊ ಇದು ಮೀಡಿಯಾ ರೂಮು. ಸೊ ಇನ್ನೊಂದು ಬಾತ್ರೂಮ್ ಇಲ್ಲಿದೆ. ಸೊ ಅದು ಆಫೀಸ್ ರೂಮ್ ಇದೆ. ಇದು ಇನ್ನೊಂದು. ಸೊ ಇಲ್ಲಿಂದ ನೆಕ್ಸ್ಟ್ ಮೀಡಿಯಾ ರೂಮ್ ನೋಡೋಣ. ಸೊ ಈ ಮೀಡಿಯಾ ರೂಮಲ್ಲಿ ಫ್ಯಾಮಿಲಿ ಕೂತ್ಕೊಂಡು ಟಿ ವಿ ನೋಡ್ತಾರೆ. ಅದಾದಮೇಲೆ ಈ ಸೈಡಲ್ಲಿ ಇನ್ನೊಂದು ರೂಮ್ ಇದೆ. ಮಮ್ಮಿ ಮಲಗಿದ್ರು, ಸೊ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಇಲ್ಲಿ ಸ್ನ್ಯಾಕ್ ಬಾರ್ ಇದೆ. ಅದಾದಮೇಲೆ ಸೊ ಇಲ್ಲಿಂದ ವ್ಯೂ ಕಾಣಿಸುತ್ತೆ ಪೂಲ್ಗೆ. ಬನ್ನಿ ಈಗ ನಾನು ನಿಮಗೆ ಪೂಲ್ ಕಡೆ ಕರ್ಕೊಂಡು ಹೋಗ್ತೀನಿ. ಮೀಡಿಯಾ ರೂಮಿಂದನೂ ಪೂಲ್ಗೆ ಎಂಟ್ರಿ ಇದೆ, ಬಟ್ ನಾನು ನಿಮಗೆ ಮೇನ್ ಎಂಟ್ರೆನ್ಸಿಂದ ಪೂಲ್ಗೆ ಹೇಗೆ ಎಂಟ್ರ್ ಆಗ್ಬೋದು ಅಂತ ತೋರಿಸ್ತೀನಿ. ಹಿಂದೆ ಪೂಲ್ ಏರಿಯಾ ಇದೆ, ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಇದು ಇವ್ರದ್ದು ಪೂಲ್ ಏರಿಯಾ. ನಾವು ಬಿಡೋ ದಿನ ವೆದರ್ ತುಂಬ ಚೆನ್ನಾಗಿದೆ ಈಗ. ಸೊ ನೀವೇ ನೋಡಿ, ಎಲ್ಲ ಪಕ್ಷಿಗಳು ಬರುತ್ತೆ. ವೆರಿ ಕ್ಲೋಸ್ ಟು ಡೌನ್ ಟೌನ್. ನಾನು ಮನೆ ತೋರಿಸೋದಕ್ಕೆ ಐ ಡೋಂಟ್ ನೋ ಅಷ್ಟು ಚೆನ್ನಾಗಿ ತೋರಿಸಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಮನೆ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಅಮೆರಿಕಾ ಮನೆ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಸೊ ಕಮೆಂಟ್ ಮಾಡಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಅಮೆರಿಕಾದಲ್ಲಿರೋ ಮನೆ ನೋಡಿ.